ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರೀಸೆಂಟಾಗಿ ನಾನು ವಿಸಿಟ್ ಮಾಡಿದ ಊಟಿ ಪ್ಲೇಸ್ನ ಹೇಗೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ, ಹಾಗೆ ಮೊದಲನೇ ದಿನ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಿದ್ವಿ ಆ್ಯಂಡ್ ಅಲ್ಲಿ ಕಳೆದಂಥ ಕ್ಷಣಗಳು ಎಷ್ಟು ಮೆಮೊರಬಲ್ ಆಗಿತ್ತು ಆ್ಯಂಡ್ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಎಲ್ಲ ರೆಕಾರ್ಡ್ ಮಾಡಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಡೇ 1 ಇನ್ ಊಟಿ. ಎಂಜಾಯ್ ದ ವಿಡಿಯೋ. ಸೊ ನಾವು ಹೊರಡ್ತಾ ಇದ್ದಿದ್ದು ಮೈಸೂರಿಂದ ಊಟಿಗೆ ಕರ್ನಾಟಕ ಸಾರಿಗೆ ರಿಸರ್ವ್ ಬಸ್ಸನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಮಾರ್ನಿಂಗ್ ಒಂದು 7:30 ಅಷ್ಟರಲ್ಲಿ ನಿಮಗೆ ಬಸ್ ಸಿಗುತ್ತೆ ಮೈಸೂರಿಂದ. ನಾವು ಆಲ್ರೆಡಿ 7 ಗಂಟೆಗೆ ರೀಚ್ ಆಗಿದ್ವಿ ಮೈಸೂರನ್ನ. ಅಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಬಸ್ ಬಂದಿದ್ದ ಕೂಡಲೇ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಬಸ್ಗೋಸ್ಕರ ಅಂತ ಓನೋ ಕಾರ್ಡ್ಸ್ ಕೂಡ ಕ್ಯಾರಿ ಮಾಡಿದ್ದೆ. ಟ್ರಾವೆಲ್ ಮಾಡ್ತಾ ಹಾಗೆ ಓನೋ ಕಾರ್ಡ್ಸ್ ಆಡ್ಕೊಂಡು ಬಂದ್ವಿ. ಬರ್ತಾ ಒಂದು ವೇ ಗುಂಡ್ಲುಪೇಟೆ ಹತ್ರ ನಮಗೆ ಸ್ಟಾಪ್ ಕೊಟ್ಟಿದ್ರು. ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಟ್ರಿಪ್ಪಿಗೆ ಹೊರಡ್ತಾ ಇದ್ದೀವಿ ಅಂತ ಅಂದ ಕೂಡಲೇ ಅಮ್ಮಂದ್ರೆ ಬಿಡ್ತಾರ, ಬರಬೇಕಾದ್ರೇ ಬ್ರೇಕ್ಫಾಸ್ಟ್ ಪ್ಯಾಕಪ್ ಮಾಡಿ ಕಳಿಸಿದ್ರು. ಟ್ರಾವೆಲ್ ಮಾಡ್ತಾ ನಮಗೆ ಬಂಡೀಪುರದಲ್ಲಿ 2ರಿಂದ 3 ಆನೆ ಹಾಗೆ ಒಂದಷ್ಟು ಜಿಂಕೆ ಮತ್ತು ಬೈಸನ್ ಇವೆಲ್ಲನೂ ನೋಡಿದ್ವಿ. ದಿಸ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿ ಟ್ರಾವೆಲ್ ಫ್ರಮ್ ಮೈಸೂರು ಟು ಊಟಿ. ಹೀಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ನಾವು ನೀಲಗಿರೀಸ್ಗೆ ಎಂಟರ್ ಆದ್ವಿ. ಈಗ ಆಲ್ರೆಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ. ದಿಸ್ ಇಸ್ ದ ಬ್ಯೂಟಿ ಆಫ್ ನೀಲಗಿರೀಸ್. ಈ ಮರಗಳ ಮಧ್ಯ ಬಸ್ ಟ್ರಾವೆಲ್ ಮಾಡ್ತಾ ಹೋಗುತ್ತೆ. ಊಟಿಗೆ ಹೋಗ್ತಾ ಸೀನ್ರೀಸ್ನ ನೋಡಿಕೊಂಡು ಹಾಗೆ ಮಾತಾಡಿಕೊಂಡು ಸ್ಟೋರೀಸ್ನ ಶೇರ್ ಮಾಡಿಕೊಂಡು ಹೇಗೋ ಟೈಮ್ ಪಾಸ್ ಮಾಡಿ ನಾವು ಊಟಿನ ತಲುಪಿದ್ವಿ. ಊಟಿಯಲ್ಲಿ ನಾವು ಸ್ಟೇ ಮಾಡಿದ್ದು ಬಾಲಾಜಿ ಕಾಟೇಜ್. ಮೈಸೂರಿಂದ ಊಟಿಗೆ ಸುಮಾರು ಬೆಳಗ್ಗೆ 7:30 ಅಷ್ಟರಲ್ಲಿ ಹೊರಟ್ರೆ ಬಸ್ಸಲ್ಲಿ ಆಲ್ಮೋಸ್ಟ್ ಒಂದು 12 ಗಂಟೆಗೆಲ್ಲ ರೀಚ್ ಆಗಿರ್ತೀವಿ. ಆ್ಯಂಡ್ ನಾವು 12:30 ಅಷ್ಟರಲ್ಲಿ ಚೆಕ್ ಇನ್ ಮಾಡಿ ನೆಕ್ಸ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ತೊಗೊಂಡು ಸೈಟ್ ಸೀಯಿಂಗ್ ಪ್ಲೇಸಸ್ನ ಕವರ್ ಮಾಡೋಕ್ಕೆ ಹೊರಟ್ವಿ. ನಮ್ಮ ಸ್ಟೇಯಿಂದ ಊಟಿ ಮೇನ್ ಬಸ್ ಸ್ಟ್ಯಾಂಡ್ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ದೂರದಲ್ಲಿತ್ತು. ಹೇಗಿದ್ದರೂ ಇದು ವಾಕಬಲ್ ಆಗಿರೋದ್ರಿಂದ ನಾವು ರಿಕ್ಷಾಸ್ ಅಥವಾ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ಸ್ ಯಾವುದೂ ಹೈರ್ ಮಾಡಲಿಲ್ಲ. ಊಟಿಯ ಮೊದಲನೇ ದಿನ ನಾವು ಕವರ್ ಮಾಡಬೇಕಂತ ಅಂದ್ಕೊಂಡಿದ್ದು ಸೈಟ್ ಸೀಯಿಂಗ್ ಪ್ಲೇಸಸ್ ಯಾವ್ದು ಅಂದರೆ ಟೀ ಎಸ್ಟೇಟ್, ಟೀ ಪಾರ್ಕ್, ಟೀ ಫ್ಯಾಕ್ಟ್ರಿ, ಚಾಕ್ಲೇಟ್ ಫ್ಯಾಕ್ಟ್ರಿ, ಹಾಗೆ ಫೋಟೋಶೂಟ್ ಇನ್ ಟೀ ಎಸ್ಟೇಟ್ ಮತ್ತು ಫ್ಯೂ ಆಫ್ ದ ಅಡ್ವೆಂಚರ್ ಆ್ಯಕ್ಟಿವಿಟೀಸ್. ಸೊ ಇಷ್ಟನ್ನ ಕವರ್ ಮಾಡಬೇಕಂತಂದರೆ ನೀವು ಹೋಗಬೇಕಾಗಿರೋ ಜಾಗ ನಾರ್ತ್ ಈಸ್ಟ್ ಆಫ್ ಊಟಿ ಅಂದರೆ ಟುವರ್ಡ್ಸ್ ಕೋತಗಿರಿ. ಊಟಿಯ ಮೇನ್ ಬಸ್ ಸ್ಟ್ಯಾಂಡಿಂದ ಕೋತಗಿರಿ ಕಡೆಗೆ ಹೋಗುವಂತಹ ಬಸ್ಗಳು ಆಲ್ಮೋಸ್ಟ್ ಫ್ರೀಕ್ವೆಂಟಾಗಿ ಇರ್ತವೆ. ನಾವು ಟ್ರಾವೆಲ್ ಮಾಡ್ತಿದ್ದ ಸಮಯ ಆಫ್ಟರ್ನೂನ್ ಆಗಿರೋದ್ರಿಂದ ಬಿಸಿಲಿತ್ತು. ಬಟ್ ನಾವು ಟ್ರಾವೆಲ್ ಮಾಡ್ತಿದ್ದ ಜಾಗ ಫುಲ್ ಆಫ್ ಗ್ರೀನರಿ ಆಗಿರೋದ್ರಿಂದ ದಾರಿ ಉದ್ದಕ್ಕೂ ನಾವು ಸೀನ್ರೀಸ್ನ ಎಂಜಾಯ್ ಮಾಡ್ಕೊತಾನೆ ಹೋದ್ವಿ. ನಾವು ಆಯ್ಕೆ ಮಾಡ್ಕೊಂಡಿದ್ದು ಮೊದಲನೇ ಜಾಗ ಯಾವುದಂದರೆ ಟೀ ಪಾರ್ಕ್. ಟೀ ಪಾರ್ಕ್ ಲೊಕೇಶನ್ ಆ್ಯಕ್ಚುಲಿ ದೊಡ್ಡಬೆಟ್ಟ ಜಂಕ್ಷನ್ ಆದಮೇಲೆ ಸಿಗತ್ತೆ. ಟೀ ಪಾರ್ಕ್ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 20 ಮಿನಿಟ್ಸ್ ಆಗುತ್ತೆ ಊಟಿ ಮೇನ್ ಬಸ್ ಸ್ಟ್ಯಾಂಡಿಂದ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಟೀ ಪಾರ್ಕ್. ಇಲ್ಲಿನ ಎಂಟ್ರೆನ್ಸ್ ಟಿಕೆಟ್ ಒಬ್ಬರಿಗೆ 40 ರೂಪೀಸ್. ಈ ಲೊಕೇಶನ್ಗೆ ಎಂಟರ್ ಆಗ್ತಿರಂಗೆ ರೈಟ್ ಸೈಡ್ ಒಂದು ಪಾರ್ಕ್ ಇತ್ತು, ನೋಡೋಕ್ಕೆ ಬಹಳ ಚೆನ್ನಾಗಿತ್ತು. ಹಾಗೆ ಲೆಫ್ಟ್ ಸೈಡ್ ಟೀ ಎಸ್ಟೇಟ್ ಕೂಡ ಇತ್ತು. ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ಬಹಳ ಸುಂದರವಾಗಿತ್ತು. ಅಲ್ಲಿ ಒಂದಷ್ಟು ಟೈಮ್ ಪಾಸ್ ಮಾಡಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಕ್ಯಾಪ್ಚರ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ನಾವಿಲ್ಲಿ ಆಲ್ಮೋಸ್ಟ್ 40 ಮಿನಿಟ್ಸ್ ಆ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಲೊಕೇಶನ್ ಕಡೆ ಹೊರಟ್ವಿ. ಟೀ ಪಾರ್ಕ್ ಇಂದ ಊಟಿ ಮೇನ್ ಬಸ್ ಸ್ಟ್ಯಾಂಡ್ ಕಡೆ ಹೊರಡುವಂತಹ ಬಸ್ಗಳು ಕೋತಗಿರಿ ಸೈಡಿಂದ ಬರ್ತವೆ. ಆ್ಯಂಡ್ ಆ ಬಸ್ಗಳು ಫ್ರೀಕ್ವೆಂಟ್ ಆಗಿರ್ತವೆ, ಬಟ್ ಟೈಮಿಂಗ್ಸ್ ನೀವು ಕೇಳ್ಕೊಳ್ಬೇಕಾಗತ್ತೆ. ನಾವು ಹೋಗ್ತಿರೋ ನೆಕ್ಸ್ಟ್ ಸ್ಪಾಟ್ ಟೀ ಗಾರ್ಡನ್. ಈ ಪ್ಲೇಸ್ ಫೋಟೋಶೂಟ್ಗೆ ಪಾಪ್ಯುಲರ್ ಆಗಿರೋದು. ಊಟಿಗೆ ಹೋಗಬೇಕಾದ್ರೆ ಆನ್ ದ ವೇನಲ್ಲೇ ಈ ಸ್ಪಾಟ್ ಸಿಗುತ್ತೆ. ಆ್ಯಂಡ್ ಈ ಲೊಕೇಶನಲ್ಲೇ ಇನ್ನೆರಡು ಸೈಟ್ ಸೀಯಿಂಗ್ ಪ್ಲೇಸಸ್ ಕವರ್ ಆಗಿದೆ. ಅದೇನಂತ ನೆಕ್ಸ್ಟ್ ನೋಡೋಣ.
ಟೀ ಗಾರ್ಡನ್ಗೆ ಬಂದಿದ್ದೆ, ಫಟಾಫಟ್ ಅಂತ ಇಬ್ಬರು ರೆಡಿ ಆದ್ವಿ. ಆ್ಯಂಡ್ ಇದರಲ್ಲಿ ಎಂಟ್ರೆನ್ಸ್ ಟಿಕೆಟ್ ₹20 ಒಬ್ಬರಿಗೆ. ಈ ಫೋಟೋಶೂಟ್ ಒಂದು ಲ್ಯಾಮಿನೇಷನ್ಗೆ ನಿಮಗೆ ₹200 ಚಾರ್ಜ್ ಮಾಡ್ತಾರೆ. ಹೀಗೆ ವಿಡಿಯೋದಲ್ಲಿ ಕಾಣಿಸ್ತಿರೋ ಹಾಗೆ ಕಾಸ್ಟ್ಯೂಮ್ಸ್ ಅವರೇ ಕೊಡ್ತಾರೆ. ನೀವು ಯಾವ ಕಲರ್ ಕಾಂಬಿನೇಷನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಕೆಳಗಡೆ ಹಾಗೆ ಫೋಟೋಶೂಟ್ ಮಾಡಿಸ್ಕೊಂಡು ಸ್ಟೆಪ್ಸ್ ಹತ್ತಿ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಅವರು ಒಂದಷ್ಟು ಪಿಕ್ಚರ್ಸನ್ನು ತೆಕ್ಕೊಡ್ತಾರೆ. ಅದರಲ್ಲಿ ನಿಮಗೆ ಯಾವುದು ಫೇವ್ರೆಟ್ ಅನ್ಸುತ್ತೋ ನೀವು ಅದನ್ನು ಲ್ಯಾಮಿನೇಟ್ ಮಾಡಿಸ್ಬೋದು. ಈ ಸ್ಪಾಟಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ನಾವು ಹೋಗಿದ್ದು ನೆಕ್ಸ್ಟ್ ಲೊಕೇಶನ್ನೇ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಟೀ ಗಾರ್ಡನಿಂದ ಈ ಲೊಕೇಶನ್ ಜಸ್ಟ್ ಒಂದು 5 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಈ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಆಪೋಸಿಟಲ್ಲೇ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಅವೈಲೇಬಲ್ ಇದೆ. ಮೊದಲಿಗೆ ನಾವು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡು ಅದಾದಮೇಲೆ ಫ್ಯಾಕ್ಟ್ರಿಗೆ ಎಂಟರ್ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲಿ ನಿಮಗೆ ಸ್ಕೈ ಡೈವಿಂಗ್, ರಾಕ್ ಕ್ಲೈಂಬಿಂಗ್ ಆ್ಯಂಡ್ ಜಿಪ್ ಲೈನ್ ಅಂತ ಒಂದಷ್ಟು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದೆ. ನಿಮಗೆ ಅದು ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೋ ನೀವು ಇಲ್ಲಿ ಬಂದು ಅದನ್ನ ಚೂಸ್ ಮಾಡ್ಕೊಳ್ಬಹುದು. ಹಾಗೆ ನೀವು ಆಡೋ ರೈಡ್ದು ಇಮೇಜ್ ಮತ್ತು ವಿಡಿಯೋ ಕ್ಯಾಪ್ಚರ್ ಕೂಡ ಅವರೇ ಮಾಡಿಕೊಡ್ತಾರೆ. ಬಟ್ ಅದಕ್ಕೆ ನೀವು ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಾಗತ್ತೆ. ದಿಸ್ ಈಸ್ ದ ಟಿಕೆಟ್ ಕೌಂಟರ್. ನಾವು ಹೋಗಿದ್ದು ಜಿಪ್ ಲೈನ್ಗೆ ಆ್ಯಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಮ ರೈಡ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಂಟರ್ ಆಗಿದ್ದೆ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಈ ಸ್ಪಾಟಲ್ಲಿ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಎರಡು ಒಟ್ಟಿಗೆ ಇದೆ. ಆ್ಯಂಡ್ ಎಂಟ್ರೆನ್ಸ್ ಫೀಸ್ ಇದಕ್ಕೆ ₹10. ಎಂಟ್ರೆನ್ಸ್ ಟಿಕೆಟ್ನ ಪರ್ಚೇಸ್ ಮಾಡಿ ನೆಕ್ಸ್ಟ್ ನೀವು ಎಂಟರ್ ಆಗೋದೆ ಟೀ ಮ್ಯೂಸಿಯಂ. ಈ ಟೀ ಮ್ಯೂಸಿಯಮಲ್ಲಿ ಬ್ಯಾಕ್ ಸ್ಟೋರಿ ಆಫ್ ಟೀ ಆ್ಯಂಡ್ ಇಂಡಿಯಾಗೆ ಹೇಗೆ ಬಂತು ಇದು ಎಲ್ಲವನ್ನು ವಿಸ್ತಾರವಾಗಿ ಹೇಳ್ಕೊಟ್ಟಿರ್ತಾರೆ. ಇದೆಲ್ಲನೂ ನೋಡಿಕೊಂಡು ಓದ್ಕೊಂಡು ನೆಕ್ಸ್ಟ್ ಹಾಗೆ ಮುಂದೆ ಹೋದರೆ ವಿಜುವಲ್ ರೆಪ್ರೆಸೆಂಟೇಷನ್ ಆಫ್ ಟೀ ಪ್ರಿಪ್ರೇಷನ್ ಯು ಕ್ಯಾನ್ ಸಿ ದೇರ್. ರೈಟ್ ಫ್ರಮ್ ದ ಬಿಗಿನಿಂಗ್ ಟೀ ಸೊಪ್ಪನ್ನ ತರೋದ್ರಿಂದ ಹಿಡಿದು ಅದನ್ನು ಹೇಗೆ ಡ್ರೈ ಮಾಡ್ತಾರೆ, ಪ್ರೋಸೆಸ್ ಟು ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್ ನಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಇದೊಂಥರ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಅನ್ನಿಸ್ತು. ಟೀ ಬಹಳಷ್ಟು ಜನ ನಾವು ತುಂಬ ಅನುಭವಿಸಿ ಕುಡಿತೀವಿ, ಆದರೆ ಅದು ಹೇಗೆ ಬರುತ್ತೆ, ಹೇಗೆ ಅದನ್ನು ಪ್ರಿಪೇರ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಇದೊಂದು ವಂಡರ್ಫುಲ್ ಆಪರ್ಚುನಿಟಿ ಅದರದ್ದು ಬ್ಯಾಕ್ ಸ್ಟೋರಿಯನ್ನು ತಿಳ್ಕೊಳ್ಳಿಕ್ಕೆ. ಹೀಗೆ ಟೀ ಪ್ರೊಸೆಸ್ನ ನೋಡ್ಕೊಳ್ತಾ ಇಳಿದು ಕೆಳಗೆ ಹೋದ್ವಿ. ಅಲ್ಲಿ ನಮಗೆ ಇವಾಗ ತಾನೇ ಮಾಡಿರೋ ಟೀ ಪೌಡರಿಂದ ಟೀ ಮಾಡಿಕೊಟ್ಟಿದ್ರು. ಆ್ಯಂಡ್ ಟೇಸ್ಟ್ ವಾಸ್ ರಿಯಲಿ ಅಮೇಝಿಂಗ್. ಬಹಳ ಚೆನ್ನಾಗಿತ್ತು ಮಾತ್ರ. ಟೀನ ಕುಡಿದು ಎಂಜಾಯ್ ಮಾಡಿ ಎಕ್ಸಿಟ್ ಆಗ್ತಿರಂಗೆ ಟೀ ಪೌಡರ್ಸ್ ಇಲ್ಲಿ ಮಾರ್ತಿರ್ತಾರೆ. ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಟೀ ಫ್ಯಾಕ್ಟ್ರಿ ಎಕ್ಸಿಟ್ ಆಗ್ತಿದ್ದ ಕೂಡಲೇ ಅಲ್ಲೇ ಚಾಕ್ಲೇಟ್ ಫ್ಯಾಕ್ಟ್ರಿ ಎಂಟ್ರೆನ್ಸ್ ಕೂಡ ಸಿಗತ್ತೆ. ಫ್ಯಾಕ್ಟ್ರಿಗೆ ಎಂಟರ್ ಆಗ್ತಿರೋ ಹಾಗೆಯೇ ನಮಗೆ ಎಂಟ್ರೆನ್ಸಲ್ಲೇ 3 ಚಾಕ್ಲೇಟ್ ನಟ್ಸ್ನ ಕೊಟ್ಟರು. ಬಹಳ ಟೇಸ್ಟಿಯಾಗಿತ್ತು. ಇಲ್ಲೂ ಕೂಡ ಚಾಕ್ಲೇಟ್ಸ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾರೆ.
ಈ ಚಾಕ್ಲೇಟ್ ಮೇಕಿಂಗ್ ಪ್ರೊಸೆಸ್ನ ನೋಡಿಕೊಂಡು ಅಲ್ಲೇ ನಮಗೆ ಬೇಕಾಗಿರೋ ಚಾಕ್ಲೇಟ್ಸ್ನ ಪರ್ಚೇಸ್ ಮಾಡಿ ಹಿಲ್ ಟಾಪ್ ಸನ್ಸೆಟ್ ವ್ಯೂನ ಎಂಜಾಯ್ ಮಾಡಿದ್ವಿ. ಆಗಲೇ ಹೇಳ್ದಂಗೆ ಕೋತಗಿರಿ ಕಡೆಯಿಂದ ಬರುವಂತಹ ಬಸ್ಸನ್ನು ಹತ್ಕೊಂಡು ನಾವು ನೆಕ್ಸ್ಟ್ ಊಟಿ ಮೇನ್ ಬಸ್ ಸ್ಟಾಪ್ಗೆ ಹೋದ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ಹೊಟ್ಟೆ ಪೂಜೆಗೆ. ಈ ಶುಗರ್ ಡ್ರಿಬಲ್ ಅನ್ನೋ ಕ್ಯಾಫೆ ಭಾಳ ಮುದ್ದಾಗಿತ್ತು. ನಾವು ನಮ್ಮ ಡಿನ್ನರ್ನ ಇಲ್ಲೇ ಮಾಡ್ಕೊಂಡ್ವಿ. ನಾವು ಹೋಗಿದ್ದೆ ಕ್ರಿಸ್ಮಸ್ ಟೈಮ್ ಆಗಿದ್ದರಿಂದ ಕೆಫೆನ ತುಂಬ ಕ್ಯೂಟಾಗಿ ಡೆಕೋರೇಟ್ ಮಾಡಿದರು. ನಮ್ಮ ಡಿನ್ನರ್ನ ಇಲ್ಲಿ ಮುಗಿಸ್ಕೊಂಡು ವಾಪಸ್ ರೂಮ್ ಕಡೆ ಹೊರಟ್ವಿ. ಹೋಗಬೇಕಾದ್ರೆ ನಾವು ಆಟೋನ ಚೂಸ್ ಮಾಡ್ಕೊಂಡ್ವಿ. ಹೋಗೋ ದಾರಿಯಲ್ಲಿ ಬಹಳ ಕತ್ಲೆ ಇರೋದ್ರಿಂದ ವಾಕ್ನ ಪ್ರಿಫರ್ ಮಾಡಲಿಲ್ಲ. ಇದಾಗಿತ್ತು ನಮ್ಮ ಈ ದಿನದ ಐಟನರಿ. ದಿಸ್ ಇಸ್ ದ ಡೇ 1 ಇನ್ ಊಟಿ. ಮುಂದಿನ ದಿನದ ಊಟಿಯ ಪ್ರಯಾಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.